ಹಾಲು ಮತದ ಹುಲಿ ಸಿದ್ದರಾಮಯ್ಯ. ಹೆಣ್ಮಕ್ಳಿಗೂ ಬಸ್ ಫ್ರೀ ಮಾಡ್ಯಾರ ಗೊತ್ತಿಲ್ಲ ಅನ್ರಿ ನಿಮ್ಗ? ಮಾಡ್ಯಾರ ಅವರು. ಇರ್ಲಿ. ಅಮೋಘ ಸಿದ್ಧಗಂಧರ್ವ ಬಂಡಾರದ ಒಡೆಯ ಅಮೋಘ ಸಿದ್ಧಗಂಧರ್ವ ಬಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಳಿಸಿಕೊಂಡು ಹುಲಜಂತಿ ಮಾಳಿಂಗರಾಯ. ಡೊಳ್ಳಿನ ಹಾಡಿಕೆ ಒಳಗ ಶಿರನೋಳ ಮಾಸ್ತರ್ ತಂದ್ರು ಮಾತಾಡಿದ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮತದ ಹುಲಿ ಸಿದ್ದರಾಮಯ್ಯ. ಹೆಣ್ಮಕ್ಳಿಗೂ ಬಸ್ ಫ್ರೀ ಮಾಡ್ಯಾರ ಗೊತ್ತಿಲ್ಲ ಅನ್ರಿ ನಿಮ್ಗ? ಮಾಡ್ಯಾರ ಅವರು. ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೇಳಿ. ಮಾಳಿಂಗರಾಯನ 4 ಮಕ್ಕಳಾಗಿರ್ತಕ್ಕಂಥವ್ರು. ಇವ್ರು ಯಾರು? ರೆಬ್ಬರಾಯ, ಬೀರಮುತ್ಯ, ಕನ್ನಮುತ್ಯ, ಸಣ್ಣವ ಸ್ವಾಮುತ್ಯ. ಹೌದು, ಸಣ್ಣ ಸೋಮುತ್ಯ. ಇವ್ರು ಎಲ್ಲರಿಗೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನ ಹೇಳಿ ಹೇಳಿ ಹೇಳಿ. ಮಾಳಿಂಗರಾಯನ 4 ಮಕ್ಕಳು ಇದ್ರೂ ಕೂಡ ಸಾಕಿದ ಮಗ ಆಗಿರ್ತಕ್ಕಂಥವ್ರು. ಇವ್ರು ಯಾರು? ತಂದೆ ಅಂಕಣ್ಣ ಗೌಡ, ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಗಣ್ಯಾರ ಸಿಂದಿಗೆ ಒಳಗ ಗಾಂಜಾ ಸೇದಿ ಏನು ಸೇದಿ? ಗಣ್ಯಾರ ಸಿಂದಿಗೆ ಒಳಗ ಸಿದ್ಧಪತ್ರಿಯನ್ನು ಸೇದಿ, ಗಣ್ಯಾರ ಸಿಂದಿಗೆ ಒಳಗ ಗಾಂಜಾ ಸೇದಿ, ಮಳೆ ಸುರಿಸಿ ಪವಾಡ ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಹೌದಪ್ಪ ಹೌದು, ಬೆಣ್ಣೆ ತೆಗೆದು ಕ್ವಾಣಗನೂರು ಕರ್ಷಿದ್ ಗುಣಸಿರ್ತಕ್ಕಂಥವ್ರು. ಇವ್ರು ಯಾರು? ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ಬೆತ್ತರಗಿ ಗ್ರಾಮದಲ್ಲಿ ಕಂತಿ ಕಳೆದಿರ್ತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ಅದೇ ರೀತಿ ನನ್ನ ಕುಲಗುರು ಆಗಿರ್ತಕ್ಕಂಥವ್ರು ಇವ್ರು ಯಾರಿ? ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನಲ್ಲಿ ಎಂಬವಾಗಿ ನೆಲೆಸಿರ್ತಕ್ಕಂಥವ್ರು, ಮೇಲಾಗಿ ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಯಾರಪ್ಪ? ನಮ್ಮ ಮೇಲಿನ ಒಡೆಯ ಬಾಗೋಡಿ ಸಿದ್ದೇಶ್ವರನ ಪಾದಕ್ಕೂ ಕೂಡ ಸಂದಿಗೆ ನಮಸ್ಕಾರಗಳನ್ನು ಹೇಳಿ ಹೇಳಿ. ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ಹೌದಪ್ಪ ಹೌದು, ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ನೂತನ ನಿಪ್ಪಾಣಿ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವದಪ್ಪ ಗ್ರಾಮ? ಈ ಅಕ್ಕೋಳ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥವ್ರು. ಯಾರು? ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು ಯಾರು? ನನ್ನಪ್ಪ ಮುತ್ಯ ಮಾಳಿಂಗರನ ಪಾದಕ್ಕೂ ಕೂಡ ಕೋಟಿ ಕೋಟಿ ಭಕ್ತಿ ನಮಸ್ಕಾರಗಳನ್ನ ಹೇಳಿ ನನ್ನ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ದಾರಿಗೆ ತಂದಿರತಕ್ಕಂಥವ್ರು ಇವ್ರು ಯಾರ್ರಿ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರು ಗ್ರಾಮದ ನಾಗೂರು ಲಕ್ಷ್ಮಣ ಮಾಸ್ತರ್ ಪಾದಕ್ಕೂ ಕೂಡ ವಂದನೆಗಳನ್ನ ಹೇಳಿ ಅದಕ್ಕ ಮರಣ್ಣ ಏನೈತ್ರಿ ಸರ್ ಮಾತಾ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರು? ನನ್ನಪ್ಪ ಮುತ್ಯ ಮಾಳಿಂಗರಾಯನ ಒಂದು ಜಾತ್ರಾ ನಿಮಿತ್ತದ ಸಲುವಾಗಿ ಏನ್ ಮಾಡ್ಯಾರಪ್ಪ? ಜಾತ್ರಾ ನಿಮಿತ್ತದ ಸಲುವಾಗಿ ಒಡ್ಡಿ ವಾಲಗ ಶಿವಾಸನದ ಡೊಳ್ಳಿನ ಪದಗಳ ನಡಿಲೆ ಅಂತೇಳಿ 2 ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ. ಹೌದು, ಅವು 2 ಮೇಳ ಯಾವತ್ತು ಕೇಳಿದ್ರ ಯಾವ? ಒಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮದೈತಿ ಹುಡುಗರ ಸಂಘ. ಇದು ನಮ್ಮ ಸಂಘ. ನಮ್ಮ ಜೊತೆಯಲ್ಲಿ ಹಾಡ್ತಿರ್ತಕ್ಕಂಥ ಮೇಳ ಇನ್ನೊಂದು ಯಾವ್ದ್ರಿ? ವಿಜಯಪುರ ಜಿಲ್ಲೆಯ ನೂತನ ಚಡಚಣ ತಾಲೂಕಿನ ಲಮಾನಟ್ಟಿ ಗ್ರಾಮದ ಯೋಗಿನಾದ ಮೋಕ್ಷಿದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ನಮ್ಮ ಮಹಾರಾಜರ ಸಂಘ. ಹೌದು, ಹಿರಿಯ ಕಲಾವಂತರ ಸಂಘ. ಮಾತು ಕೇಳಕ್ ನಮ್ಮ ಮಹಾರಾಜರಿಗೆ ಕರೆಸಿರಿ, ಹಾಡ ಕೇಳಕ್ಕ ನಮಗ್ ಕರೆಸಿರಿ. ಹೌದು, 2 ಕುಡ್ದಾಗ ಊಟ ಆಗೋದಪ್ಪ. ತೊಳಗ ಹೋಗಲಕ್ಕ ನನಗ್ ಕರ್ಸ್ಯಾರಿ. ಇವು 2 ಮೇಳಗಳನ್ನು ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಬರಮಾಡಿಕೊಂಡಿರ ನನ್ನ ಆತ್ಮೀಯ ಬಂಧುಗಳೇ, ಇವು 2 ಮೇಳನು ಸಾಮಾನ್ಯ ಮೇಳ ಅಲ್ಲ. ಇವು ಹೆಂಗ್ರಿ ಮೇಳ? ದಿನಾಲು ನಾಡ ಮೇಳ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಭಂಡಾರ ಕೊಟ್ಟ ಕರ್ಸ್ಯಾರಲ್ರಿ. ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದರಲ್ಲಿ ಆಗ್ಲಿ ಅನೇಕ ಲೋಪದೋಷಗಳಾಗ್ತವು. ಯಾಕಪ್ಪ ಲೋಪದೋಷ? ಏನು ಪುಕ್ಕಟ ಬಂದ್ರೆ ಇಬ್ರು ಇಲ್ಲ, ಬೇಕಾದವ್ರು ರೊಕ್ಕ ಕೊಟ್ಟಾರ, ಎಲ್ಲಾ ಕೊಟ್ಟಾರ, ಯಾಕೆ ತಪ್ಪಾಕವ? ಹೌದಲ್ರಿ?
ಯಾಕೆ ತಪ್ಪಾಗ್ತಾವು? ಯಾಕ ನಡೆಯುವಂತ ಮನುಷ್ಯ ಎಡುವುದು ಸಹಜ ಅಂತ ಹೇಳ್ಯಾರ ನಮ್ಮ ಗೌಡ್ರಗಳೇ. ಹೌದು ಆಗಲೇ ಹೇಳ್ಯಾರ್ರಿ ನಮ್ಮ ಕಮಿಟಿ ಹಿರಿಯರು ಒಂದು ಮಾತು ಹೇಳ್ಯಾರ. ಏನ್ ಹೇಳ್ಯಾರು? ಮುಂಜಾನೆ ಕೊಡುವಂತ ಹಣದಾಗ ತಪ್ಪು ಸ್ವಲ್ಪ ಸ್ವಲ್ಪ ಕಮ್ಮಿ ಕೊಡ್ತೇವೆ ಅದು ಸಹಜ ಅಂತ ಕೇಳ್ತಾರ ಅವರು. ರೊಕ್ಕ ಕಡಿಮೆ ಕೊಟ್ಟಾರ ಅದನ್ನು ನೀವು ತಪ್ಪಾದ್ರೂ ದಕ್ಸ್ಕೊಂಡ್ ಹೋರಿ ಹೋರಿ ಅಂತಕ್ಕಂಥದ್ದು ಮಾತು ಹೇಳ್ತಾರ ಅವರು. ಹ್ಮ್. ಇಲ್ಲಿ ಒಂದು ಮಾತದ, ಏನ್ ಮಾತ? ಹಾಡುವಂತ ಕಲಾವಿದರಿಗೆ ದಿನ ಒಂದು ಊರು ಭಂಡಾರ ಬರ್ತಾವ. ಹೌದು ಹೌದು ಬರ್ತಾವ. ಭಂಡಾರ ಕೊಟ್ಟ ಕೂಡಲೇ ಆ ಊರಿಗೆ ನಾವು ಹೋಗ್ಬೇಕಾಗ್ತದ. ಆಗ್ತದಲ್ರಿ. ಹೋದ ಕೂಡಲೇನೆ ನಾವು ಯಾರು ಹಾಡೋರು ಉಪವಾಸ ಹಾಡಂಗಿಲ್ಲ. ನಾವು ಇಲ್ಲಪ್ಪ ಊಟ ಮಾಡ್ತೀವಿ, ಆಗ್ತದ. ಮ್ಯಾಗ ನೀರು ಕುಡಿತೀವಿ. ಹೌದು ನೀರಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ, ಬೀಳ್ತದಲ್ರಿ. ಅನ್ನಿನಲ್ಲಿ ಫರಕ್ ಐತಂದ್ರು ಸ್ವರ ಬೀಳ್ತದ. ಹೌದು ಅದಕ್ಕೆ ಒಂದು ಮಾತು ಹೇಳ್ತಾರು, ಏನ್ ಹೇಳ್ಯಾರ ಮಾತ? ಹಾಡೋರ್ಗಿರ್ಬೇಕು ಕಂಠ, ಕೂತ್ ಕೇಳೋರ್ಗಿರ್ಬೇಕು ಸೊಂಟ ಅಂತ ಹೇಳ್ತಾರ ಅವ್ರು. ಹೌದು ನಾವು ಪದ ಹಾಡಿದ್ರು ಮುತ್ತೆ ಮಾಯಂಗ್ರ ಕೂಡ ಹಾಕ್ಯಾರ ಕಲರ್ ಕಲರ್ ಲೈಟ್ ಕರೆಕ್ಟ್ ನನ್ನ ಮಾಯಕ ಸತ್ತ ಅಣ್ಣ ಬೆಳತನ ಇಟ್ಬಿಡು ಸಾಕು ಹೇಳ್ತಾರ ಅವ್ರು ಅಷ್ಟೇ. ಮಾಡಿ ಹಾಡೋರ್ಗೆ ಕಂಠ ಇತ್ತಂದ್ರೆ ಹಾಡ ರಚನೆ ಆಗ್ತಿರ್ತಾವ. ಹೌದಪ್ಪ ಹೌದು. ಕೂತ್ ಕೇಳೋರ್ಗೆ ಸೊಂಟ ಬಿಗುತ್ತಂದ್ರೆ ಹಾಡ ಕೂತ್ ಕೇಳಾಕ್ ಬರ್ತಾವ. ಬರ್ತದಲ್ರಿ. ಕಂಠ ಸೊಂಟ ಇರ್ಲಿಲ್ಲ ಅಂದ್ರೆ ಈ ವ್ಯರ್ಥ ಆಗಿ ಹೋಗ್ತಾವ ಅಂತಕ್ಕಂಥದ್ದು ಮಾತುಗಳನ್ನು ಹೇಳಿ ಹೇಳಿ ಇವು ಎರಡೂ ಮೇಳಿನಲ್ಲಿ ಅನೇಕ ಲೋಪದೋಷಗಳನ್ನ ಆದರೂ ಕೂಡ ಕೂಡ ತಪ್ಪು ಅನ್ನೋದು ಬದಿಗೆ ಒತ್ತಿ ಒತ್ತಿ ಒಪ್ಪು ಅಂತಕ್ಕಂಥದ್ದು ಹೊತ್ತುಕೊಂಡವರಿಗೆ ಸ್ವೀಕಾರ ಮಾಡಬೇಕಂತ ದೈವಕ ಕೈ ಮುಗಿದು ಕೇಳಿಕೊಂಡು ಹೌದು ಯಥಾಪ್ರಕಾರ ಒಂದು ಖ್ಯಾಲಿಯನ್ನ ಹಾಡಿ ಹಾಡಿ ನಮ್ಮ ಮಹಾರಾಜರಿಗೆ ಪಾಳಿ ಕೊಡೋಕ್ಕಿಂತ ಮುಂಚಿತವಾಗಿ ಏನ್ ಹೇಳಿದಪ್ಪ ನಮ್ಮ ಗುರುಗಳು ಏನ್ ಮಾಡ್ಯಾರ ಗುರುಗಳು? ಒಂದು ಮಾತು ಹೇಳಿದ್ರು. ಏನ್ ಹೇಳ್ಯಾರ ಮಾತ? ಮಾಳಿಂಗರಾಯ ಅಮೋಕ್ಷದಂದ್ರೆ ಇವು ಹಾಲು ಮತ್ತೆ ಕೆಲ ಕಣ್ಣುಗಳಿದ್ದಂಗ. ಹೌದಪ್ಪ ಹೌದು ಇದ್ದಂಗ. ಹೆಂಗ್ ಹೇಳ್ತಾರ? ಹೆಂಗ? ಅಮೋಘ ಸಿದ್ಧ ಗಂಧಾರೋ ಭಂಡಾರದ ಒಡೆಯ, ಒಡೆಯ ಒಡೆಯ ಅಮೋಘ ಸಿದ್ಧ ಗಂಧಾರೋ ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಳಿಸಿಕೊಂಡು ಹುಲಜಂತಿ ಮಾಳಿಂಗರಾಯ. ಹೌದಾ? ಡೊಳ್ಳಿನ ಹಾಡಿಕೆ ಒಳಗ ಶಿರನೋಳ ಮಾಸ್ತರ್ ತಂದ್ರು ಮಾತಾಡುವ ವಿಷಯ ಬಡವರ ಕಷ್ಟ ಕಂಡು ಫ್ರೀ ಅಕ್ಕಿ ಮಾಡಿದ್ರು ಹಾಲು ಮತದ ಹುಲಿ ಸಿದ್ದರಾಮಯ್ಯ. ಹೆಣ್ಮಕ್ಳಿಗೂ ಬಸ್ ಫ್ರೀ ಮಾಡ್ಯಾರ ಗೊತ್ತಿಲ್ಲ ಅಂದ್ರೆ ನಿಮ್ಗ? ಮಾಡ್ಯಾರ ಅವರು. ಇರ್ಲಿ. ಹೌದು ಅದಕ್ಕ ಅಮೋಕ್ಷಿತ ಮಾಳಿಂಗರಾಯ ಹಾಲು ಮತಕ್ಕೆ ಕಣ್ಣುಗಳಿದ್ದಂಗ ಇದ್ದಂಗ ಮಾಳಿಂಗರಾಯನ ಬಗ್ಗೆ ನೀವು ಮಾತುಗಳನ್ನ ಹೇಳ್ರಿ ಹಾಡ್ರಿ. ಹೌದು. ಹಾಗೂ ಅಮೋಕ್ಷತನ ಬಗ್ಗೆ ನಮ್ಮ ಮಹಾರಾಜರ ಹಳ್ಳಿ ಅವ್ರ ಬಗ್ಗೆ ಅವ್ರ ವರ್ಣನೆ ಮಾಡಿ ಅಂತಕ್ಕಂಥದ್ದು ಮಾತು ಬಹಳ ಅಚ್ಚುಕಟ್ಟಾಗಿ ಹೇಳ್ಯಾರ ಅವ್ರು. ಹೇಳ್ಯಾರಲ್ರಿ. ಯಾಕಂದ್ರೆ ಬಹಳ ಖುಷಿ ಐತಿ ನನಗ. ಒಂದೊಂದು ಊರಾಗ ಇರ್ತಾರ, ಹೆಂಗ ನಮ್ಮ ಕಡೆಗೆ 4 ಮಂದಿ ಆಗಿರ್ತಾರ, ಅವ್ರ ಕಡೆ 4 ಮಂದಿ ಆಗೋದು. ನಮ್ಮ ಕಡೆ ಯಾವ್ದವ್ರು ಹೇಳ್ತಾರ ಏನಂತ? ಆ ಕಡೆಗೆ ಮಹಾರಾಜರಿಗೆ ಬಿಡಬೇಡಿ, ಇವತ್ತು ಅಡಗಲ್ ಕಟ್ಟಿ ಒಗದೆ ಬಿಡ್ಬೇಕಂತ ಹೇಳ್ತಾರ. ನೀವು ಹಂಗೆ ಹೇಳಕತ್ತೀರಿ. ಇಲ್ಲ ಇಲ್ಲ ಅದು ಬಿಡ್ಬೇಕ್ರಿ. ಯಾಕಂತ ಕೇಳಿದ್ರೆ ನಿಮ್ಗೆ ವಯಸ್ಸಾಗ್ಯದ, ನಿಮ್ದು ನೋಡಿ ಮುಂದಿನ ಹುಡುಗರನ್ನ ಅದಕ್ಕೆ ಅನ್ಕೋತ ಹೋಗ್ಬಾರ್ದು. ನಡಿಲ್ರಿ. ಅದಕ್ಕೆ ನಮ್ಮ ಇರ್ಲಿ, ಅದಕ್ಕೆ ಅದ್ರಾಗ ಒಂದು ಶಿಸ್ತು ಸಮಿತಿ ಬೇರೆ ಆಗ್ಯದ ನಮ್ಮ ಕಡೆಗೆ ಆಗ್ಯದಲ್ರಿ. ಅದಕ್ಕ ಒಂದು ಖ್ಯಾಲಿಯನ್ನ ಹಾಡಿ ನಮ್ಮ ಮಹಾರಾಜರಿಗೆ ಪಾಳಿ ಹೋಗ್ತದ. ನಮ್ಮ ಮಹಾರಾಜರು ಯಾವ ರೀತಿ ನಮ್ಗೆ ಹಾದಿ ಹಾಕಿ ಕೊಡ್ತಾರ ಹಂಗ ಹಾದಿ ಹಿಡ್ಕೋತ ನಾವು ಹೋಗಬೇಕು. ಹಾದಿ ಹಿಡ್ಕೋತ ನಾವು ಹೋಗೋಣ ಅಂತಕ್ಕಂಥದ್ದು ಮಾತು ಹೇಳಿ ಬರ್ಲಿ ಖ್ಯಾಲಿ ಪ್ರಾರಂಭ ಮಾಡೋಣ.